ಎಲ್ಲ ಒಂದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇವತ್ತಿನ ವಿಡಿಯೋದಲ್ಲಿ 9ನೇ ತರಗತಿ ಎಫ್2 ಎಕ್ಸಾಮ್ಗೆ ಇಂಗ್ಲೀಷ್ ವಿಷಯದ ಒಂದು ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ಇಂಪಾರ್ಟೆಂಟು ನಿಮ್ಮ ಎಫ್2 ಎಕ್ಸಾಮ್ಗೆ. ಯಾಕೆ ಅಂದರೆ ಇಲ್ಲಿ ಯಾವ ರೀತಿಯಾಗಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ರೀತಿ ಪ್ಯಾಟ್ರನು ನಿಮ್ಮೊಂದು ಎಫ್2 ಎಕ್ಸಾಮ್ನಲ್ಲಿ ಇರ್ತದೆ. ಅಷ್ಟೇ ಮಾತ್ರವಲ್ಲ, ಇಲ್ಲಿರೋ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗೆ ರಿಪೀಟ್ ಆಗ್ಬೋದು. ಇಂಪಾರ್ಟೆಂಟ್ ಕ್ವಶನ್ಗಳು ಓದ್ಕೊಂಡೋಗಿ ಸಂಪೂರ್ಣ ಕ್ವಶನ್ ಪೇಪರು ಉತ್ತರ ಸಹಿತ ಕೊಡ್ತೇನೆ. ಓಕೆನಾ? ಕೊನೆವರೆಗೆ ನೋಡಿ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನಮ್ಮದು 9th SA2 ಎಕ್ಸಾಮ್ ಮುಗಿಯವರೆಗೆ, ಅನ್ನೋಲ್ ಎಕ್ಸಾಮ್ ಮುಗಿಯವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು ಮತ್ತು ಎಕ್ಸಾಮ್ಗೆ ಬಂದೇ ಬರುವಂಥ ಕ್ವಶನ್ಗಳು ಎಲ್ಲವನ್ನ ಇದೇ ಚಾನಲ್ ಆಗ್ತೀವಿ. ಅದರಿಂದ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡಿದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಗ್ಯಾರಂಟಿ ಚಾನಲ್ಲು ಯೂಸ್ ಆಗೇ ಆಗ್ತದೆ. ಮಾಡಿದ್ರಾ? ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಎಲ್ಲರೂ ಶೇರ್ ಮಾಡಿ ಅವರು ಕೂಡ ಒಂದು ಕ್ವಶನ್ ಪೇಪರ್ನ ಕಳಿಸಿ. ಓಕೆ, ನೋಡ್ತಾ ಹೋಗೋಣ. ಇದು 2ನೇ ಸೆಟ್ ಕ್ವಶನ್ ಪೇಪರು. ಈಗ ನಾನು ನಿಮಗೆ 9th ಎಫ್2 ಎಕ್ಸಾಮ್ಗೆ ಇಂಗ್ಲೀಷ್ ವಿಷಯದ ಮೇಲೇ 1ನೇ ಸೆಟ್ ಹಾಕಿದ್ದೇನೆ. ಇದು 2ನೇ ಸೆಟ್ಟು. ಆಲ್ಮೋಸ್ಟ್ ನಿಮಗೆ ಎಲ್ಲ ವಿಷಯಗಳ ಮೇಲೆ 2 ರಿಂದ 3 ಸೆಟ್ಟು ಕ್ವಶನ್ ಪೇಪರ್ ಹಾಕಿರ್ತಾನೆ. ಎಲ್ಲ ನೋಡ್ಕೊಳ್ಳಿ, ಎಕ್ಸಾಮ್ ಖಂಡಿತ ಹೆಲ್ಪ್ ಆಗ್ತವೆ. ನೋಡ್ತಾ ಹೋಗೋಣ. 9th ಫಾರ್ಮೆಟ್ ಅಸೆಸ್ಮೆಂಟ್ ಟು ಸಬ್ಜೆಕ್ಟ್ ಇಂಗ್ಲೀಷ್. 1ನೇ ಮೇನು ಡೂ ಆ್ಯಸ್ ಡೈರೆಕ್ಟೆಡ್ ಇರ್ತವೆ. ಟೋಟಲ್ ಆಗಿ 4 ಮಾರ್ಕ್ಸು. ಪ್ರತಿ ಕ್ವಶನ್ಗೆ 1 ಮಾರ್ಕ್ಸು. ಡೂ ಆ್ಯಸ್ ಡೈರೆಕ್ಟೆಡ್ ಬಿಲೋ. ಕ್ವಶನ್ ನಂಬರ್ 1, ಚೂಸ್ ಅ 2 syllable ವರ್ಡ್ ಬಿಲೋ. 2 syllable ವರ್ಡನ್ನು ಕೇಳಿದ್ದಾರೆ. ಕ್ವಶನ್ ನೋಡಿ ಮೊದಲು. ಆಪ್ಷನ್ ಎ ರೂಮ್, ಆಪ್ಷನ್ ಬಿ ಕ್ಲಾಸ್, ಆಪ್ಷನ್ ಸಿ ಸ್ಟ್ಯಾಂಡರ್ಡ್, ಆಪ್ಷನ್ ಡಿ ಸ್ಕೂಲ್. ಯಾವುದಾಗ್ಬೋದು? 2 syllable ವರ್ಡ್ ಗೆಸ್ ಮಾಡಿ. 2 syllable ವರ್ಡ್ ಯಾವುದಾಗ್ಬೋದು? ಕ್ಲಾಸಾ, ಸ್ಟ್ಯಾಂಡರ್ಡಾ, ಸ್ಕೂಲಾ, ರೂಮಾ? ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಸ್ಟ್ಯಾಂಡರ್ಡ್ ಆಗ್ತದೆ. ಇನ್ನು ಕ್ವಶನ್ ನಂಬರ್ 2, ಶಿ ಲೈಕ್ಸ್ ಕೇಕ್. ಚೂಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗು. ಕ್ವಶನ್ ಟ್ಯಾಗ್ ಕೇಳಿದರೆ ಅಬ್ಸರ್ವ್ ಮಾಡಿ. ಶಿ ಲೈಕ್ಸ್ ಕೇಕ್ ಅಥವಾ ನಿಮ್ಗೆ ಬೇರೆ ವರ್ಡ್ಗಳನ್ನ ಕೊಡ್ತಾರೆ. ಶಿ ಲೈಕ್ಸ್ ಕಾಫಿ. ಓಕೆ, ಈ ರೀತಿ ಕೊಡ್ತಾರೆ. ಇಲ್ಲಿ ಏನು ಕೊಟ್ಟಿದ್ದಾರೆ? ಶಿ ಲೈಕ್ಸ್ ಕೇಕ್. ಎ ಈಸ್ ಸಿ, ಬಿ ಡೋಂಟ್ ಶಿ, ಸಿ ಡಸಂಟ್ ಶಿ, ಡಿ ಡಸ್ ಸಿ. ಯಾವುದಾಗ್ಬೋದು ಆನ್ಸರು? ಗೆಸ್ ಮಾಡಿ. ಆನ್ಸರ್ ಆಪ್ಷನ್ ಸಿ ಆಗ್ತದೆ. ಡಸಂಟ್ ಸಿ ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 3, ದ ಕರೆಕ್ಟ್ ಕಲೆಕ್ಟಿವ್ ವರ್ಡ್ ಈಸ್. ಕಲೆಕ್ಟಿವ್ ವರ್ಡನ್ನು ಕೇಳಿದರೆ ಹ್ಯಾಪಿ ಅಂತ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಸ್ಯಾಡ್, ಬರ್ತ್ಡೇ, ಅನ್ಹ್ಯಾಪಿ, ಸ್ವೀಟ್. ಯಾವುದಾಗ್ಬೋದು? ಹ್ಯಾಪಿಗೆ ರಿಲೇಟೆಡ್ ವರ್ಡು. ಆನ್ಸರ್ ಬರ್ತಡೇ ಆಗ್ತದೆ. ಹ್ಯಾಪಿ ಬರ್ತಡೇ. ಇದೇ ರೀತಿ ನಮಗೆ ಕಲೆಕ್ಟಿವ್ ಕೊಡ್ತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 4, ಚೂಸ್ ಕರೆಕ್ಟ್ ಇಫ್ ಕ್ಲಾಸ್. ಇಫ್ ಕ್ಲಾಸನ್ನು ಕೇಳಿದರೆ ಇಫ್ ಐ ಹ್ಯಾಡ್ ಸ್ಟಡೀಡ್ ಹಾರ್ಡ್ ಐ ಡ್ಯಾಶ್ ಪಾಸ್ ದ ಎಕ್ಸಾಮ್. ಎ ವಿಲ್ ಕೊಟ್ಟಿದ್ದಾರೆ, ಬಿ ವುಡ್, ಸಿ ವುಡ್ ಹ್ಯಾವ್, ಆಪ್ಷನ್ ಡಿ ಹ್ಯಾವ್. ಯಾವುದಾಗ್ಬೋದು? 4th ಆನ್ಸರು ಏನಾಗ್ಬೋದು? ಗೆಸ್ ಮಾಡಿ. 4th ಆನ್ಸರ್ ಆಪ್ಷನ್ ವುಡ್ ಹ್ಯಾವ್ ಆಗ್ತದೆ. ಹೆಚ್ಚಾಗಿ ನಮಗೆ ವುಡ್ ಹ್ಯಾವ್ ಮೇಲೆ ಕ್ವಶನ್ ಕೇಳ್ತಾ ಇರ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಮೇನು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸು. 2 ಮಾರ್ಕ್ಸು 3 ಕ್ವಶನ್ಸು. ಟೋಟಲಾಗಿ 6 ಮಾರ್ಕ್ಸು. ಪ್ರತಿ ಕ್ವಶನ್ಗೆ 2 ಮಾರ್ಕ್ಸು. ಕ್ವಶನ್ ನಂಬರ್ 5, ವಾಟ್ ಡಿಡ್ ಕಪಿಲ್ಸ್ ಮದರ್ ಆಲ್ವೇಸ್ ರಿಗೇಲ್ ವಿತ್. ಆನ್ಸರ್ ನೋಡೋಣ. ಕ್ವಶನ್ ನಂಬರ್ 5ಗೆ ಆನ್ಸರು, ಕಪಿಲ್ ಮದರ್ ಆಲ್ವೇಸ್ ರಿಗೇಲ್ಸ್ ವಿತ್ ದ ಟೇಲ್ಸ್ ಆಫ್ ನಾಟಿ ಬಿಹೇವಿಯರ್ ಆಫ್ ಕಪಿಲ್. ಇನ್ನು ಕ್ವಶನ್ ನಂಬರ್ 6, ವಾಟ್ ಆರ್ ದ ವೇಸ್ ಇನ್ ವಿಚ್ ವಿ ಯೂಶ್ವಲಿ ಥ್ಯಾಂಕ್ ಎ ಪರ್ಸನ್ ಫಾರ್ ಹ್ಯಾವಿಂಗ್ ಹೆಲ್ಪ್ಡ್. ಏನಾಗ್ಬೋದು ಆನ್ಸರು? ಗೆಸ್ ಮಾಡಿ. ನೀವು ಮೊದಲು ಅದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಓದಿರೋಂಥದ್ದನ್ನು ರಿಕಾಲ್ ಮಾಡ್ಕೊಳ್ಳಿ, ಆಮೇಲೆ ನೀವು ಆನ್ಸರ್ ನೋಡ್ಕೊಳ್ಳಿ. ಅವಾಗ ನಿಮಗೆ ಪರ್ಫೆಕ್ಟಾಗಿ ನೆನ್ಕೊಳ್ತದೆ. ಓಕೆನಾ? ಸೊ ಯಾವುದೇ ಕ್ವಶನ್ ಆಗಿರಲಿ, ನೀವು ಮೊದಲು ನಿಮಗೆ ಆನ್ಸರ್ ಗೊತ್ತಿದೆ ಚೆಕ್ ಮಾಡ್ಕೊಳ್ಳಿ, ಆಮೇಲೆ ಉತ್ತರ ನೋಡ್ಕೊಳ್ಳಿ. 6 ಆನ್ಸರ್ ನೋಡಿ. ಥ್ಯಾಂಕ್ಸ್ ಎ ಲಾಟ್, ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು, ಐ ಥ್ಯಾಂಕ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಇದು ಆನ್ಸರ್ ಆಗ್ತದೆ. ನೀವು ಕ್ವಶನ್ ನಂಬರ್ 7, ಸೊ ಆ ರೀತಿ ನೀವು ಬೇರೆ ರೀತಿ ಹೇಳ್ಬೋದು ಥ್ಯಾಂಕ್ಸನ್ನು. ಥ್ಯಾಂಕ್ ಯು ಸೊ ಮಚು, ಥ್ಯಾಂಕ್ಸ್ ಎ ಲಾಟ್ ಆಗಿ ಹೇಳ್ಬೋದು. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. ನಿಮಗೆಲ್ಲ ಗೊತ್ತಿದ್ದೀನಿ. ಒಟ್ಟಿನಲ್ಲಿ ನೀವು ದಿನನಿತ್ಯ ಯೂಸ್ ಮಾಡುವಂಥ ವರ್ಡು ಯಾವ್ದು ನೀವು ಥ್ಯಾಂಕ್ಸನ್ನು ಹೇಳ್ತಾರೆ ಕೇಳಿದ್ದಾರೆ. ನೆಕ್ಸ್ಟು ಕ್ವಶನ್ ನಂಬರ್ 7, ವಾಟ್ ಡಿಡ್ ದ ಸಿಂಪಲ್ ವುಮನ್ ಸೇ ಟು ದ ಕಿಂಗ್ ಆಫ್ಟರ್ ಶಿ ಫೀರ್ಡ್ ಇನ್ ಟು ಹೀಸ್ ಫೇಸ್. 7ಗೆ ಆನ್ಸರು, ದ ವಾಸ್ ಸಫರಿಂಗ್ ಫ್ರಮ್ ಎ ರೇರ್ ಆ್ಯಂಡ್ ಸ್ಟ್ರೇಂಜ್ ಡಿಸೀಸ್, ದೇರ್ ನೋ ನೇಮ್ ಎಕ್ಸಿಸ್ಟ್ ಫಾರ್ ಇಟ್. ನೆಕ್ಸ್ಟ್ ಕ್ವಶನ್ ನಂಬರ್ 8, ಥರ್ಡ್ ಮೇನು ಆನ್ಸರ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟು. ಅಂದರೆ RC ಕ್ವಶನ್ ಕೇಳಿದರೆ ಎಕ್ಸ್ಟ್ರಾ ಕ್ವಶನು 3 ಮಾರ್ಕ್ಸ್ಗೆ. ಕ್ವಶನ್ ನಂಬರ್ 8, ವೈ ಡಿಡ್ ಯು ಸ್ಪ್ರಿಂಟ್ ಇಫ್ ದೇ ಸ್ಟಾರ್ಟೆಡ್ ಟು ರನ್. ಎ
ಹೂ ಈಸ್ ದ ಸ್ಪೀಕರ್, ಬಿ ಹೂ ಈಸ್ ಯು ರೆಫರ್ ಟು, ಸಿ ಹೂ ಈಸ್ ದೇ ರೆಫರ್ ಹೇರ್. ಆನ್ಸರ್ಸ್ ನೋಡೋಣ. ಕ್ವಶನ್ ನಂಬರ್ 8 ಆಪ್ಷನ್ ಕ್ವಶನ್ ಎಗೆ ದ ಪೊಯೆಟ್ ಸರಿಯಾದ ಉತ್ತರ, ಬಿ ಬೆಟ್ಟಿ ಕಟ್ಬೆರ್ತ್, ಸಿ ಕ್ಲಾಸ್ಮೇಟ್ಸ್. ನೋಡ್ಕೊಳ್ಳಿ, ನಿಮಗೆ ಎಕ್ಸ್ಟ್ರಾ ಕೇಳ್ಬೋದು ಅನ್ಕೋತೀನಿ 3 ಮಾರ್ಕ್ಸ್ಗೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಯಾವುದು? ಕಂಪ್ಲೀಟ್ ದ ಪೊಯಮನ್ನು ಕೇಳಿದರೆ 4 ಮಾರ್ಕ್ಸ್ಗೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನು. ನೀವು ಪೂರ್ತಿ ಪೊಯಮ ನೋಡ್ಕೊಳ್ಳಿ, ಅದರಲ್ಲಿ ನಿಮಗೆ ಒಂದು ಪೊಯಮನ್ನು ಕೇಳ್ಬೋದು. ಓಕೆನಾ, ಪೂರ್ತಿ ಪೊಯಮ ನೋಡ್ಕೊಳ್ಳಿ, ಅದರಲ್ಲಿ ನಿಮಗೆ ಒಂದು ಪೊಯಮನ್ನು ಕೇಳ್ಬೋದು. ಅಂದರೆ ಈ ನೆವರ್ ಅನ್ನೋ ಪೊಯಮ್ ಕೂಡ ಕೇಳ್ಬೋದು. ಓಕೆನಾ, ಬರೀ 4 ಸಾಲಲ್ಲ, ನಿಮಗೆ ಪೂರ್ತಿ ಪೊಯಮ್ ನೋಡ್ಕೋಬೇಕು. ಹೇಳೋಕ್ಕಾಗಲ್ಲ ನಿಮಗೆ ಇವೇ 4 ಸಾಲ ಕೊಡ್ತಾ ಹೇಳೋಕ್ಕಾಗಲ್ಲ. ಅದರಲ್ಲಿ ಇಂಪಾರ್ಟೆಂಟು ಈ ನೆವರ್ ಅನ್ನೋ ಪೊಯಮು. ಸೊ ಆನ್ಸರ್ ಇದೆ ನೋಡೋಣ. ನೆವರ್ ಲೆಟ್ ಎ ಥಾಟ್ ಶ್ರೀವೆಲ್ ಆ್ಯಂಡ್ ಡೈ ಫಾರ್ ವಾಂಟ್ ಆಫ್ ಎ ವೇ ಟು ಸೇ ಇಟ್, ಫಾರ್ ಇಂಗ್ಲೀಷ್ ಈಸ್ ಎ ವಂಡರ್ಫುಲ್ ಗೇಮ್ ಆ್ಯಂಡ್ ಆಲ್ ಆಫ್ ಯು ಕ್ಯಾನ್ ಪ್ಲೇ ಇಟ್. ಸಿಂಪಲ್ ಆಗಿದೆ, ಕರೆಕ್ಟಾಗಿ ಓದ್ಬಿಟ್ಟು ಬರೆದು ಪ್ರಾಕ್ಟೀಸ್ ಮಾಡಿ. ಬರೀ ಓದಿದ್ರೆ ಆಗೋದಿಲ್ಲ, ಬರೆದು ಪ್ರಾಕ್ಟೀಸ್ ಮಾಡಿ, ಅವಾಗ ನಿಮಗೆ ಸ್ಪೆಲ್ಲಿಂಗ್ಸ್ ಕೂಡ ಮಿಸ್ಟೇಕ್ ಆಗೋದಿಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 10 ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ಗಿವನ್ ಬಿಲೋ ಇಸ್ ಎ ಪ್ರೊಫೈಲ್ ಆಫ್ ಮಿಸ್ಟರ್ ರಮೇಶ್, ಟೀಚರ್, ರೈಟ್ ಎ ಪ್ಯಾರಾಗ್ರಾಫ್ ಬೇಸ್ಡ್ ಆನ್ ದ ಇನ್ಫಾರ್ಮೇಷನ್. ಪ್ರೊಫೈಲ್ ರೈಟಿಂಗು 3 ಮಾರ್ಕ್ಸಿಗೆ ಕೇಳ್ಬೋದು. ತುಂಬ ಏನು ಟಫ್ ಇರೋದಿಲ್ಲ. ಏಜನ್ನು ಕೊಟ್ಟಿರ್ತಾರೆ, ಕ್ವಾಲಿಫಿಕೇಷನ್ಸು, ವರ್ಕಿಂಗ್ ಪ್ಲೇಸ್ ಕೊಟ್ಟಿರ್ತಾರೆ, ಅಚೀವ್ಮೆಂಟ್ಸು, ಹಾಬೀಸು ಇವೆಲ್ಲ ಕೊಟ್ಟಿರ್ತಾರೆ. ಇವು ಬಳಸ್ಬಿಟ್ಟು ನೀವು ಪ್ಯಾರಾಪಲ್ಲಿ ಪ್ರೊಫೈಲ್ ರೈಟಿಂಗ್ ಬರಬೇಕು. ಪ್ರೊಫೈಲ್ ರೈಟಿಂಗು ಅಂದರೆ ಏನು, ಎಲ್ಲ ಅವರೇ ಕೊಟ್ಟಿರ್ತಾರೆ, ನೀವು ಜಸ್ಟ್ ಅದನ್ನು ಸೆಂಟೆನ್ಸ್ ವೈಸ್ ಬರಬೇಕು. ಅರ್ಥ ಆಯ್ತಾ? ಇದನ್ನ ಪ್ರೊಫೈಲ್ ರೈಟಿಂಗ್ ಅಂತ ಕರೀತಾರೆ. ಓಕೆ, ನೋಡೋಣ ಆನ್ಸರು. ತುಂಬಾ ಈಸಿ ಇದೆ, ಯಾರೂ ಕೂಡ ಬಿಟ್ಟು ಬರೋಕ್ಕೆ ಹೋಗಬೇಡಿ. ಓಕೆ, ಎಲ್ಲ ಅಲ್ಲೇ ಇರ್ತದೆ, ನೀವು ಜಸ್ಟ್ ಅದನ್ನು ಸೆಂಟೆನ್ಸಲ್ಲಿ ಬರಬೇಕು. ಸಿಂಗಲ್ ಇರಿದ್ರೆ ಈಸನ್ನು ಬಳಸಿ, ಮತ್ತು ಅಲ್ಲಿ ಪ್ಲೂರಲ್ ಇದ್ದರೆ ಆರ್ನ ಬಳಸಿ. ನೋಡಿ, ತುಂಬಾ ಸಿಂಪಲ್ ಇದೆ. ದಿಸ್ ಇಸ್ ದ ಪ್ರೊಫೈಲ್ ಆಫ್ ಮಿಸ್ಟರ್ ರಮೇಶ್. ಹಿ ಈಸ್ ಎ ಟೀಚರ್. ಹಿಸ್ ಕ್ವಾಲಿಫಿಕೇಷನ್ ಈಸ್ MA B.Ed. His working place is Gadag. His achievements is 2022 state level the best teacher. His hobbies are gardening and writing. ಇಷ್ಟು ಬರೋದು ಸಾಕು, ನಿಮಗೆ 3 ಮಾರ್ಕ್ಸನ್ನು ಕೊಡ್ತಾರೆ. ಓಕೆನಾ, ಇನ್ನೂ ಜಾಸ್ತಿ ಬರೀಬೋದು, ಅವ್ರು ಎಷ್ಟು ಕೊಟ್ಟಿರ್ತಾರೆ ಅದ್ರ ಮೇಲೆ ಡಿಪೆಂಡು. ಓಕೆನಾ, ನೋಡ್ಕೊಳ್ಳಿ. ಇಷ್ಟಾದರೆ ನಿಮ್ಮ ಒಂದು FA2ನ ಇಂಗ್ಲೀಷ್ ವಿಷಯದ ಕ್ವಶನ್ ಪೇಪರ್ ಮುಗಿತದೆ. ಅಷ್ಟೊಂದು ಟಫ್ ಇರೋದಿಲ್ಲ, ಬರೀ 20 ಮಾರ್ಕ್ಸ್ ಅದರಿಂದ ಈಜಿ ಇರ್ತದೆ. ಹಾಗಂತ ಓದೋದನ್ನು ಬಿಡೋಕೋಬೇಡಿ. ಇದು 2ನೇ ಸೆಟ್ಟು. 1ನೇ ಸೆಟ್ ಹಾಕಿದೆ, ನೋಡ್ಕೊಂಡು ಬನ್ನಿ. ಸಾಧ್ಯ ಆದ ನಿಮಗೆ ಇನ್ನೊಂದು ಸೆಟ್ ಹಾಕ್ತೇನೆ. ಒಟ್ಟಿನಲ್ಲಿ ನಿಮಗೆ ಏನು ಮಾಡ್ತೀನಿ, ಎಲ್ಲ ವಿಷಯಗಳ ಮೇಲೆ 2 ರಿಂದ 3 ಸೆಟ್ ಹಾಕಿರ್ತೀನಿ. ಏನನ್ನ ಕ್ವಶನ್ ಪೇಪರ್ಗಳನ್ನು ಎಲ್ಲ ಓದ್ಕೊಳ್ಳಿ, ಖಂಡಿತ ನಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗ್ತದೆ. ಮತ್ತು ನೀವು ಕಮೆಂಟ್ ಹಾಕಿ ನಿಮಗೆ ಈ ಒಂದು ವಿಷಯ ಬಿಟ್ಟು ಬೇರೆ ಯಾವ ವಿಷಯದ ಪ್ರಶ್ನೆ ಪತ್ರಿಕೆ ಬೇಕು, ಮತ್ತು ನಿಮಗೆ ಯಾವ ಪಾಠದ ಪದ್ಯಗಳ ಇಂಪಾರ್ಟೆಂಟ್ ಕ್ವಶನ್ ಕಮೆಂಟ್ ಹಾಕಿ, ನಾನು ಆಲ್ಮೋಸ್ಟ್ ನಿಮಗೆ ಅವನ್ನ ಅಪ್ಲೋಡ್ ಮಾಡಿಕೊಡ್ತೀನಿ. ಓಕೆನಾ, ಕಮೆಂಟ್ ಹಾಕಿ, ಅದ್ರ ಬಗ್ಗೆ ಏನೇ ಡೌಟಲ್ಲಿ ಕಮೆಂಟ್ ಹಾಕಿ. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.